ಯಾರು ಈ ದೀಪವನ್ನು ಹಚ್ಚುತ್ತಾರೋ ಅವರಿಗೆ ಮಾಂಗಲ್ಯ ದೋಷ, ಕುಟುಂಬ ದೋಷ, ಮುತ್ತೈದೆ ದೋಷ, ಯಜಮಾನನ ದೋಷ, ಸಂಪಾದನೆಯ ದೋಷ, ನೆಮ್ಮದಿಯ ದೋಷ ದೂರ ಹೋಗುತ್ತದೆ. ಅಪರೂಪದಲ್ಲೊಂದು ಅಪರೂಪದ ಒಂದು ಆಷಾಢ ಮಾಸದ ಶುಕ್ರವಾರ ಬಂದಿದೆ. ಈ ಒಂದು ದಿನ ವಿಶೇಷವಾಗಿ ಈ ದೀಪಾರಾಧನೆ ತುಂಬ ವಿಶೇಷ. ಈ ದೀಪಾರಾಧನೆ ದೀಪಶಾಸ್ತ್ರದಲ್ಲಿ ಇದರ ಉಲ್ಲೇಖವಿದೆ ಮಕ್ಕಳೇ, ತುಂಬ ಅದ್ಭುತ. ಈ ದೀಪವನ್ನು ಹಚ್ಚೋದ್ರಿಂದ ಮುಖ್ಯವಾಗಿ ಮಾಂಗಲ್ಯ ದೋಷ. ಮಾಂಗಲ್ಯ ದೋಷ ಅಂದ್ರೆ ಏನು? ನನ್ನ ಗಂಡ ಸರಿ ಇಲ್ಲ, ನನ್ನ ಗಂಡ ಊರ್ಜಿತ ಆಗ್ತಿಲ್ಲ, ನನ್ನ ಗಂಡ ಬೆಳವಣಿಗೆ ಇಲ್ಲ, ನನ್ನ ಗಂಡ ನನ್ನ ಮಾತು ಕೇಳೋಲ್ಲ, ನನ್ನ ಗಂಡ ನನ್ನನ್ನು ಪ್ರೀತಿಸೋಲ್ಲ, ನನ್ನ ಗಂಡ ನನ್ನನ್ನು ಆರಾಧಿಸೋದಿಲ್ಲ, ನನ್ನ ಗಂಡ ನನಗೆ ಸಪೋರ್ಟ್ ಮಾಡೋಲ್ಲ, ನನ್ನ ಗಂಡ ಅರ್ಥ ಮಾಡ್ಕೊಳ್ಳಲ್ಲ, ನನ್ನ ಗಂಡ ನನ್ನನ್ನೆಲ್ಲೂ ಕಳಿಸೋಲ್ಲ, ನನ್ನ ಗಂಡ ಅನುಮಾನದ ಗಂಡ, ನನ್ನ ಗಂಡ ಬೆಳವಣಿಗೆ ಇಲ್ಲದ ಗಂಡ, ನನ್ನ ಗಂಡ ಮೂರ್ಖ ಗಂಡ, ನನ್ನ ಗಂಡ ದುಡಿಮೆ ಮಾಡದ ಗಂಡ, ನನ್ನ ಸಂಪಾದನೆಯಲ್ಲಿ ತಿಂದ್ಕೊಂಡು ಕೂತಿದ್ದಾನೆ ಗಂಡ, ಕುಡುಕ ಗಂಡ, ಲಂಪಟ ಗಂಡ, ಮೂರ್ಖ ಗಂಡ, ಈ ಥರ ಏನೇನೋ ತುಂಬ ಜನ ಮಾತಾಡ್ತಿರ್ತಕ್ಕಂಥದ್ದು, ಆ ಪ್ರಶ್ನೆಗಳು ನಮ್ಮ ಆಸ್ ಗುರುಜಿನಲ್ಲಿ ಕಳಿಸೋದು ನೋಡ್ತಿರ್ತಾನೆ. ಇಲ್ಲೂ ಒಂದು ಸಂಕಟ. ಆ ಸಂಕಟದಲ್ಲೇ ಈ ಒಂದು ಆಷಾಢ ಮಾಸದಲ್ಲಿ ಈ ಥರದ್ದೊಂದು ದೀಪಾರಾಧನೆಯ ಬಗ್ಗೆ ನಾನು ನಿಮ್ಗೆ ತಗೊಬಂದಿದ್ದೇನೆ. ಬಹು ವಿಶೇಷವಾಗಿ ಒಂದು ಪುಟ್ಟದಾಗಿ ಅಕ್ಕಿ ಹಿಟ್ಟಿನ ದೀಪ ಇಲ್ಲ ಗೋಧಿ ಹಿಟ್ಟಿನ ದೀಪ ನೀರಿಗಾಕಿ ದೀಪದ ಥರ ಮಾಡ್ಕೊಳ್ಳಿ. 16 ದೀಪಗಳನ್ನು ನಮಗೆ, ಯಾಕೆಂದರೆ ನಮ್ಮ ಒಂದು ಆಗಮಶಾಸ್ತ್ರದಲ್ಲಿ ಭಗವಂತನಿಗೆ ಷೋಡಶೋಪಚಾರಗಳಿಂದ 16 ರೀತಿಯ ಸೇವೆಗಳಿಂದ ನಾವು ಅವನನ್ನು ತೃಪ್ತಿಪಡಿಸಬಹುದು ಅನ್ನೋದೊಂದಿದೆ. ಅದರಲ್ಲಿ ಅತ್ಯಂತ ದೊಡ್ಡದಾದಂಥದ್ದೇ ಭಕ್ತಿ. ಇವ್ಯಾವುದೂ ನಮಗೆ ಗೊತ್ತಿಲ್ಲ, ಆದರೂ ಎಲ್ಲೋ ಒಂದು ಕೊರತೆ ಗುರುಗಳೇ. ಈ ಒಂದು ಸೇವೆ ಮಾಡಿಸ್ಬೇಕಿತ್ತು ಭಗವಂತನಿಗೆ, ಈ ಒಂದು ನೈವೇದ್ಯ ಮಾಡಿಸ್ಬೇಕಿತ್ತು, ಈ ಒಂದು ವಾದ್ಯ ಸೇವೆ ಮಾಡಿಸ್ಬೇಕಿತ್ತು, ಈ ಒಂದು ನಾಟ್ಯ ಸೇವೆ ಮಾಡಿಸ್ಬೇಕಿತ್ತು, ಆರತಿ ಸೇವೆ ಮಾಡಿಸ್ಬೇಕಿತ್ತು, ಈ ಥರ ಏನೇನೋ ಒಂದು ಇರುತ್ತೆ ಪ್ರತಿಯೊಬ್ಬರಿಗೂ. ನನ್ನ ದೇವರು, ನನ್ನ ಸ್ವಾಮಿ, ನನ್ನ ಭಗವಂತ, ನನ್ನ ಮನೆ ದೇವರು, ನನ್ನ ಕುಲದೇವರು, ಎಲ್ರಿಗೂ ಎಲ್ಲ ಮಾಡ್ಲಿಕ್ಕೆ ಆಗಿರೋಲ್ಲ. ಇಂಥ ಒಂದು ಆಷಾಢ ಮಾಸದ ಶುಕ್ರವಾರಗಳಿಂದ ಕಂಪಲ್ಸರಿ ಒಂದು 16 ಶುಕ್ರವಾರ 16 ದೀಪಗಳ ಹಿಟ್ಟಿನ ದೀಪ ಅಂತೀವಿ. ಗೋಧಿ ಹಿಟ್ಟಾದರೆ ಶ್ರೇಷ್ಠವೇ, ಅಕ್ಕಿ ಹಿಟ್ಟಾದರೆ ಇನ್ನೂ ಶ್ರೇಷ್ಠವೇ. ಅದನ್ನು ಗಟ್ಟಿಯಾಗಿ ಕಲಸಿ ಒಂದು ದೀಪದ ಥರ ಮಾಡಿಕೊಂಡು 16 ದೀಪ ಮಾಡಿಕೊಂಡು ಸಂಧ್ಯಾ ಕಾಲದಲ್ಲಿ ಅರಿಶಿಣದ ಬತ್ತಿ ಅದನ್ನು ಹಚ್ಬಿಟ್ಟು ಒಂದೊಂದು ದೀಪಕ್ಕೂ ಒಂದೊಂದು ಬತ್ತಿ ಅರಿಶಿಣದ ನೀರಿನಲ್ಲಿ ನೆನೆಸ್ಬಿಟ್ಟು ಒಣಗಿಸಿಟ್ಕೊಂಡಿರಿ. ಅದನ್ನು ಬತ್ತಿ ಥರ ಹಾಕಿ ಎಣ್ಣೆ ಅತಿ ಮುಖ್ಯವಾಗಿ ಶುದ್ಧವಾಗಿರಬೇಕು. ಗಾಣದ ಎಣ್ಣೆ ಆದರೆ ಉತ್ತಮ. ಯಾಕಂದರೆ ನಿಮಗೆ ಸಿಗೋ ಈ ಮಾರ್ಕೆಟ್ ಎಣ್ಣೆ ಬಂದು ಬರೀ ಕೆಮಿಕಲ್ಲೇ. ಅದನ್ನು ಹಚ್ಚಿ ಇನ್ನೊಂದಷ್ಟು ಕಾಯಿಲೆ ಹಚ್ಕೊಳ್ಳೋದು, ಅದನ್ನು ಗೊತ್ತಿಲ್ಲದೆ ಅದನ್ನು ಅಡುಗೆಗೆ ಬಳಸ್ತಿದ್ದೇವೆ. ಇಲ್ಲದ ಸೋರಿಯಾಸಿಸು, ಸ್ಕಿನ್ ಕ್ಯಾನ್ಸರು ಇವೆಲ್ಲ ತಂದಿಟ್ಕೊಬಿಟ್ಟಿದ್ದಾವೆ. ಇವತ್ತಿನ ಕ್ಯಾನ್ಸರ್ಗೆ ಅತಿ ದೊಡ್ಡ ಕಾರಕತ್ವ ಅಂತ ಹೇಳಿದ್ರೆ ನಾವು ಬಳಸ್ತಿರ್ತಕ್ಕಂಥ ಅಡುಗೆ ಎಣ್ಣೆ, ನಾವು ಬಳಸ್ತಿರ್ತಕ್ಕಂಥ ಸೋಪು, ಆಯಿಲ್ಸು, ಅದು ಇದು ಅಂತಕ್ಕಂಥ ಒಂದು ಭಾವ ಇರಲಿ. ಅದು ಮುಂದೊಂದು ದಿನ ಮಾತಾಡ್ತೇನೆ. ಸೊ 16 ದೀಪಗಳನ್ನು ನೀಟಾಗಿ ಜೋಡಿಸ್ಕೊಂಡು 8 ದೀಪ ಅತಿ ಮುಖ್ಯವಾಗಿ ಮನೆಗೆ 4 ದೀಪ ಮನೆ ದೇವರಿಗೆ ಒಳಗಡೆ ಇಡಿ, 4 ದೀಪ ಹೊಸಲು ಹೊರಗಡೆ ಇಡ್ತಕ್ಕಂಥದ್ದು ಮಾಡಿ, ಇನ್ನು 8 ದೀಪವನ್ನು ತೆಗೆದುಕೊಂಡು ಬಂದು ದೇವಿ ದೇವಸ್ಥಾನದ ಹತ್ರ ಪುಟ್ಟದಾಗಿ ಆ ದೀಪಾಲಂಕಾರದಲ್ಲಿ ಹಚ್ಚೋ ರೀತಿನಲ್ಲಿ ಮಾಡಿ. ಹೀಗೆ 3 ಮುಂದ್ಗಡೆ ಒಂದು ದೀಪ, ಮಧ್ಯದಲ್ಲಿ ಒಂದು ದೀಪ, ಆ ದೀಪ ಆಕೃತಿಯಲ್ಲಿ ಇರಬೇಕು. 16 ಹಿಟ್ಟಿನ ದೀಪವನ್ನು ನೀವು 16 ಶುಕ್ರವಾರ ಹಚ್ಚುತ್ತಾ ಬರುವುದರಿಂದ ಇದನ್ನು ಷೋಡಶ ಮಂಗಳಾರತಿ ಅಂತಕ್ಕಂಥದ್ದು ಕೂಡ ರೀತಿಯಲ್ಲಿ ಹೇಳ್ತಾರೆ. 16 ರೀತಿಯ ಆರತಿ ಅಮ್ಮನವರಿಗೆ. ಯಾವುದೇ ರೂಪದಲ್ಲೂ ನಮಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ನಮಗೆ ಗೊತ್ತಿರೋದು 8 ದಿಕ್ಕು ಅಷ್ಟೇ. ಆದರೆ 10 ದಿಕ್ಕುಗಳಿದ್ದಾವೆ ಅನ್ನೋದೇ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಹೌದು ನೋಡಿ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಆಯಿತು. ಆದರೆ ನಮ್ಗೆ ಯಾರಿಗೂ ಗೊತ್ತಿಲ್ಲ ಈಶಾನ್ಯ ಇದೆ. ಈಗ ಗೊತ್ತಾಯಿತು. ಕೆಲವ್ರಿಗೆ ಅದು ಗೊತ್ತಿಲ್ಲ. ಈ ಉತ್ತರ ಹಾಗೂ ಪೂರ್ವದ ಕಾರ್ನರನ್ನು ಈಶಾನ್ಯ, ಆಮೇಲೆ ಆಗ್ನೇಯ ಅಂತ ಹೇಳ್ತೇವೆ. ಪೂರ್ವ ಹಾಗೂ ದಕ್ಷಿಣದ ಆ ಮೂಲೆಯನ್ನು ಆಗ್ನೇಯ ಅಂತ ಹೇಳ್ತೇವೆ. ದಕ್ಷಿಣ ಹಾಗೂ ಪಶ್ಚಿಮದ ಕಾರ್ನರನ್ನು ನೈಋತ್ಯ ಅಂತ ಹೇಳ್ತೇವೆ. ಹಾಗೆ ಪಶ್ಚಿಮ ಹಾಗೂ ಉತ್ತರದ ಕಾರ್ನರನ್ನು ವಾಯುವ್ಯ ಅಂತವೆ. ಸೊ 8 ದಿಕ್ಕಾಯಿತು. 10 ದಿಕ್ಕೆಲ್ಲಿಂದ ಬಂತು ಅಂತ
ಊರ್ಧ್ವಮುಖಿ ಅಧೋಮುಖಿ, ಮೇಲೊಂದು ದಿಕ್ಕಿದೆ, ಕೆಳಗಡೆ ಒಂದು ದಿಕ್ಕಿದೆ. ನೋಡಿ, ದಶ ದಿಕ್ಕುಗಳು ಅನ್ನತಕ್ಕಂಥದ್ದು. ಸೊ ಯಾವುದೋ ರೂಪದಲ್ಲಿ ನಮ್ಮನ್ನ ಯಾವುದೋ ಒಂದು ದಿಕ್ಕಿನಿಂದ ನಮಗೊಂದು ಅಡೆತಡೆಗಳು, ಒತ್ತಡಗಳು, ಇಲ್ಲೋ ಒಂದು ಗಂಟಾಕುತ್ತೆ. ಅದೊಂದು ದಶಾನಾಥ ಇರ್ಬೋದು, ಇಲ್ಲ ನಿಮ್ಮ ಮಾಂಗಲ್ಯ ದೋಷ ನಿಮ್ಮ ಜಾತಕದಲ್ಲೇ ಇದ್ದು ಅಂಥದ್ದೊಂದು ಗಂಡನನ್ನ ಪಡೆದಿದ್ದೀರಿ. ಪಾಪ ಅವನಿಗೆ ನಿಮ್ಮನ್ನು ಮದುವೆ ಆದಮೇಲೆ ತುಂಬಾ ಗಟ್ಟಿ ಇರೋ ಗಂಡನಿಗೆ ಎಲ್ಲ ಲಾಸಸ್ ಆಗ್ತಿದೆ, ಎಲ್ಲ ನಷ್ಟ ಆಗ್ತಿದೆ, ಎಲ್ಲದರಲ್ಲೂ ಮುಳುಗ್ತಿದ್ದಾನೆ ಅನ್ನತಕ್ಕಂಥವರು ಈ ಒಂದು ದೀಪಾರಾಧನೆಯನ್ನ ಮಾಡುವುದರಿಂದ ಮನೆಯಲ್ಲಿ ನೆಮ್ಮದಿ. ನೋಡಿ, ಅವನು ಚೆನ್ನಾಗಿದ್ದು ಬಿಟ್ರೆ ಎಲ್ಲ ಗೆದ್ಬಿಟ್ವಿ. ಇವತ್ತು ನಾನು ಚೆನ್ನಾಗಿರೋದ್ರಿಂದ ನನ್ನ ಅಕ್ಕ, ತಂಗಿ, ಅಮ್ಮ, ನನ್ನ ಆ ಭೂದೇವಿಗೆ, ನನ್ನ ಆ ತಾಯಿ, ಆ ಶ್ರೀದೇವಿಗೆ, ಆ ಜಗನ್ಮಾತೆಗೆ, ನನ್ನ ಮಗಳಿಗೆ, ನನ್ನ ಮಗನಿಗೆ, ನನ್ನ ಅಳಿಯನಿಗೆ, ನನ್ನ ಸೊಸೆಗೆ, ಎಲ್ಲರಿಗೂ, ನನ್ನ ಅಜ್ಜಿಗೆ, ನನ್ನ ಎಲ್ಲರಿಗೂ ಬಲ. ನಮ್ಮಣ್ಣ ಇದ್ದಾನೆ ಬಿಡು. ಸೊ ಮನೆಯ ಯಜಮಾನನಿಗೆ ಬಲ ಬಂದ್ಬಿಟ್ರೆ ಎಲ್ರಿಗೂ ಬಲ. ತಂದೆಗೆ ಬಲ ಇದ್ದು ಬಿಟ್ಟರೆ, ಅದಕ್ಕೆ ಹೇಳೋದು ದೊರೆಗೆ ಬಲವಿರಬೇಕು. ಆಳೋ ದೊರೆ, ನಿಜಾಯಿತಿಯ ದೊರೆ ಬಂದು ಬಿಟ್ಟರೆ ಪುಷ್ಕಳ ಮಳೆ, ನೆಮ್ಮದಿ ಹುಡ್ಕೊಂಡು ಬರುತ್ತೆ. ಅದು ಎಂಥ ಗಂಟು ಕಗ್ಗಂಟು ಬಂದರೂ ನಿಂತೋಗುತ್ತೆ, ತಡೆ ಹಾಕುತ್ತೆ. ಮ್ಯಾಕ್ಸಿಮಮ್ 30% ಇಂಪ್ಯಾಕ್ಟು. ನಾನು ಚಾಲೆಂಜ್ ಮಾಡ್ತೇನೆ ನೋಡಿ, ಈ ದೊರೆಯ ಜಾತಕ, ವ್ಯಕ್ತಿತ್ವ ಪೂಜೆ ಮಾಡೋದು ನಾನು, ವ್ಯಕ್ತಿ ಅಲ್ಲ, ಜಾತಕದಲ್ಲೊಂದು ಅಂಥದ್ದೊಂದು ಬಹು ವಿಶೇಷವಾದಂಥ ಗುಣಗಳ ಸಂಗಮವಿದೆ. ಜನಾನುರಾಗಿ ಆಗ್ತಾರೆ. ತುಂಬ ಕೆಳವರ್ಗದ ಜನರ ಮೇಲೆ ಅವ್ರಿಗೊಂದು ಅವಗಾಹನೆ ಇರುತ್ತೆ. ತುಂಬ ವಯಸ್ಸಾದವರ ಮೇಲೆ, ಅಂಗವೈಕಲ್ಯ ಇರೋರ ಮೇಲೆ, ಬಡವರ ಮೇಲೆ, ರೈತರ ಮೇಲೆ. ಆಲ್ರೆಡಿ ನೋಡಿ, ಅವರು ಅಧಿಕಾರ ಪಡೆದ ಕ್ಷಣ ಮಾತ್ರವೇ ಅವರೊಂದು ಅನೌನ್ಸ್ಮೆಂಟ್ ಮಾಡ್ತಾರೆ, ಕೃಷಿಕರ ಮಕ್ಕಳಿಗೆ ಒಂದು ವಿಶೇಷವಾದಂಥ ಸ್ಕಾಲರ್ಶಿಪ್ ಮಾಡ್ತೇವೆ ಅಂತ. ವಯಸ್ಸಾದವರಿಗೆ, ಒಂದು ಅಂಗವೈಕಲ್ಯ ಇರತಕ್ಕಂಥವರಿಗೆ, ದಿವ್ಯಾಂಗರಿಗೆ ಆ ಒಂದು ಸ್ವಲ್ಪ ಅಮೌಂಟನ್ನು ಜಾಸ್ತಿ ಕೊಡ್ತಕ್ಕಂಥದ್ದು. ಆ ರೀತಿ. ಸೊ ನಿಮ್ಮ ಯಜಮಾನ ಯಶೋವೃದ್ಧಿ ಬಂತು ಅಂದರೆ ನಿಮ್ಮ ಮನೆಯೆಲ್ಲ ಹಾಲುಕ್ಕದ ಹಾಗೆ, ಜೇನುಕ್ಕದ ಹಾಗೆ. ಸೊ ಈ ಒಂದು ದೀಪಾರಾಧನೆಯನ್ನು ಮಾಡಿ. ಇದನ್ನು ಮಾಡುವಾಗ ಒಂದು ಸ್ವಲ್ಪ ಹುಳಿಗೆ ಸಂಬಂಧ ಚಿತ್ರಾನ್ನ, ಮೊಸರನ್ನ, ಪುಳಿಯೋಗರೆ, ಈ ಥರದೊಂದು ಪುಟ್ಟದಾಗಿ, ಇಲ್ಲ ಒಂದು ಚಿಕ್ಕದಾಗಿ ಮೊಸರನ್ನ ಇಟ್ಟರು ಸರಿ. ಅದ್ರ ಜೊತೆಯಲ್ಲಿ ಒಂದು ಚಿಕ್ಕದಾಗಿ ಒಂದು ಪಾಯಸ, ಕಡಲೆಬೇಳೆ ಹಾಕಿ ಒಂದು ಚಿಕ್ಕ ಪಾಯಸ ಮಾಡಿಕೊಂಡ್ರು ಸರಿ ಮಕ್ಕಳೇ. ಇದನ್ನು ನೈವೇದ್ಯವಾಗಿಡಿಸಿ ಪ್ರಸಾದವಾಗಿ ಹಂಚ್ತಕ್ಕಂಥದ್ದು ಮಾಡಿ. 16 ಶುಕ್ರವಾರಗಳು ಸ್ವಲ್ಪ ಮಡಿಯಿರಿ. ಹಣೆಯಲ್ಲಿ ಕುಂಕುಮ ಇರಲಿ. ಯಾರು ಮುತ್ತೈದೆಯರು ಮಾಡ್ಕೋತೀರೋ ಸಿಂಧೂರವನ್ನು ಧರಿಸ್ತಕ್ಕಂಥದ್ದು ಮಾಡಿ. ಕೈಯಲ್ಲಿ ಒಂದು ಸ್ವಲ್ಪ ಬಳೆ ಹಾಕಿ, ಕಾಲಲ್ಲಿ ಕಾಲುಕುರ ಇರಲಿ. ಇದೆಲ್ಲ ಬಿಟ್ಬಿಟ್ಟಿದ್ದೇವೆ ನಾವು. ಪೂಜೆ ಮಾಡ್ತೇನೆ ಅದೆಲ್ಲ ಇಡೋಲ್ಲ ಅನ್ನತಕ್ಕಂಥದ್ದು. ಇನ್ನು ಒಳ್ಳೆ ಗಂಡ ಇಲ್ಲ, ಕಳತ್ರ ದೋಷ ಇದೆ, ಮಾಂಗಲ್ಯ ದೋಷ ಇದೆ ಅನ್ನತಕ್ಕಂಥ ಹೆಣ್ಣು ಮಕ್ಕಳು ಕೂಡ ಈ ಒಂದು ದೀಪಾರಾಧನೆಯನ್ನ ಮಾಡತಕ್ಕಂಥದ್ದು ಮಾಡಿ ಮಕ್ಕಳೇ. ಅದ್ಭುತ. 6 ಜನಕ್ಕೆ ಏನಾದರೂ ಆಗುತ್ತಾ? ಬಾಗಿನ ದಾನ ಮಾಡಿ. ಆಗುತ್ತಾ? ಇನ್ನೂ ಶಕ್ತಿ ಇದೆಯಾ? ಸೊ ಸ್ಕಂದ ಅಂದ್ರೇನೆ ಕುಜ ಅಂದ್ರೇನೆ ಗಂಡ. ಭ್ರಾತೃಕಾರಕ, ಧೈರ್ಯಕಾರಕ, ವೀರ್ಯಕಾರಕ, ಸ್ಥೈರ್ಯಕಾರಕ, ರಕ್ತಕಾರಕ, ಯುದ್ಧಕಾರಕ, ಬಲಾಢ್ಯಕಾರಕ, ಇದೆಲ್ಲದಕ್ಕೂ ಕಾರಕತ್ವ ಕುಜನ ಭಾವ ಬರುತ್ತೆ. ಸೊ ಅದರಿಂದ ಒಂದು ಆಯಿತು ಅಂದರೆ ಒಂದು ಸ್ಕಂದ ದಿಗ್ಬಂಧವನ್ನೂ ತಂದಿಟ್ಟು ಪೂಜೆ ಮಾಡೋದನ್ನ ಒಳ್ಳೆ ಗಂಡ. ಅವನಿಗೆ ಇನ್ನೊಂದಷ್ಟು ಪ್ರಮೋಷನ್ನು, ಇಂಕ್ರಿಮೆಂಟು, ಸ್ಥಿರತೆ ಇರತಕ್ಕಂಥ ಒಂದು ಅಧಿಕಾರ, ಕೆಲಸ ಕಾರ್ಯಗಳಿಗೆ ಮುಂದೆ ಹೆಜ್ಜೆ ಆಗ್ತಾನೆ ಅಂತಕ್ಕಂಥದ್ದು. ಸೊ ಮಾಡ್ಕೋತೀರಿ ಅಂತ ಅನ್ಕೋತೇನೆ ಮಕ್ಕಳೇ. ಅವತ್ತು ಸ್ವಲ್ಪ ನಿಯಮ ಇರೋ, ಸ್ವಲ್ಪ ಮಡಿ ಇರೋ. ಆ ಶುಕ್ರವಾರದಂದು ಈ ಹಿಟ್ಟಿನ ದೀಪ ಹಚ್ಚೋವಾಗ ಇಷ್ಟನ್ನು ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ನಮಾಮಿ ಶಂಕರ.